ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಈ ಪೊಲೀಸ್ ನೇಮಕಾತಿಯಲ್ಲಿ ಏನು ಹೊಸ ನಿಯಮಾವಳಿ ತಂದಿದ್ದಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಕಳೆದ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ KSRP ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ವಿಡಿಯೋದಲ್ಲಿ IRB ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಇಂಡಿಯಾ ರಿಸರ್ವ್ ಬ್ಯಾಟಲಿಯನ್ ಅಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಏನೇನು ಚೇಂಜಸ್ ಅನ್ನ ತಗೊಂಡ್ಬಂದಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಯಾವ್ಯಾವ ಬದಲಾವಣೆಗಳನ್ನ ತೆಗೆದುಕೊಂಡ್ಬಂದಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ದ ಇಂಡಿಯಾ ರಿಸರ್ವ್ ಬ್ಯಾಟಲಿಯನ್ ಸರ್ವಿಸ್ ಶಾಲ್ ಕನ್ಸಿಸ್ಟ್ ಆಫ್ ಕ್ಯಾಟಗರಿ ಪೋಸ್ಟ್ ಕ್ಯಾರಿಂಗ್ scale of pay specified in column 2 of the schedule below. The number of posts and method of recruitment and the minimum qualification, if any, shall be as specified in the corresponding entries in column 3, 4, 5, 6 and 7 thereof. ಇಲ್ಲಿ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾ ರಿಸರ್ವ್ ಬ್ಯಾಟಲಿಯನ್ ಅಲ್ಲಿ ಏನೇನ್ ರಿಕ್ರೂಟ್ಮೆಂಟ್ ಇದೆ, ಯಾವ್ದು ನೇರ ನೇಮಕಾತಿ ಇದೆ, ಆ ನೇರ ನೇಮಕಾತಿಗೆ ಯಾವ ತರನ ಅಂತ ಎಕ್ಸಾಮಿನೇಷನ್ಸ್ ಇರುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನಿರುತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಏನಿರುತ್ತೆ, ಯಾವ್ದನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಮತ್ತೆ ಯಾವ್ದನ್ನ ಪ್ರಮೋಷನ್ ಮೂಲಕ ನೇಮಕಾತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ನಾವಿಲ್ಲಿ ಜಾಸ್ತಿ ಫೋಕಸ್ ಅನ್ನ ಯಾವ್ದಕ್ಕೋಸ್ಕರ ಮಾಡ್ತಿದ್ವಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಯಾವ್ದಿದೆಯಲ್ಲ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಿದ್ವಿ. ಈ ಪ್ರಮೋಷನ್ ಮೇಲೆ ಇದ್ದನ್ನ ನಾವು ಫೋಕಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ನಿಮ್ಗೆ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಹೈರಾರ್ಕಿಯನ್ನು ಕೂಡ ಕೊಟ್ಟಿದ್ದಾರೆ. ಅಡಿಷನಲ್ DIG ಇಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಹೈರಾರ್ಕಿ ಯಾವ ತರನಾಗಿ ಬರುತ್ತೆ IRBL ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾವು ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಅಲ್ಲಿ ಯಾವ್ಯಾವ ಸಿಲೆಬಸ್ ಇದೆ, ಏನಿದೆ ಅಂತ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮಗಿಲ್ಲಿ ಫಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಸ್ಪೆಷಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ IRB. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 61,300 ರೂಪಾಯಿಂದ 1,12,900 ರೂಪಾಯಿ ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 60% ಅನ್ನ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. 92 ವೇಕೆನ್ಸೀಸ್ ಅಲ್ಲಿ ನೋಡ್ರಿ 60% ಅನ್ನ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾರೆ. ಇನ್ನುಳಿದಂತ 10% ಅನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ ಸರ್ವಿಸ್, ಎಸ್ಪೆಷಲಿ ಯಾರಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ ಯಾರಿದಾರಲ್ಲ, ಯಾರು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಆಲ್ರೆಡಿ ಅವರಿಗೆ ರಿಕ್ರೂಟ್ಮೆಂಟ್ ಅನ್ನ ಕೊಡ್ತಾರೆ. ಇನ್ನುಳಿದಂತ 30% ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಮೋಷನ್ ಮೂಲಕ ಫುಲ್ಫಿಲ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಹುದ್ದೆಗೆ ವಯೋಮಿತಿಯನ್ನ ನಾವು ನೋಡೋದಾದ್ರೆ ಮೊದಲೇದಾಗಿ ನೋಡ್ರಿ, ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 21 ವರ್ಷಗಳಿರ್ಬೇಕಂತ ಹೇಳ್ತಿದ್ರೆ. ಅದೇ ತರನಾಗಿ ಗರಿಷ್ಠ ವಯೋಮಿತಿಯನ್ನ ನಾವು ನೋಡೋದಾದ್ರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತೆ OBC ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಗರಿಷ್ಠ ವಯೋಮಿತಿ 30 ವರ್ಷಗಳು ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವೇನಾದ್ರೂ ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಮ ವಯೋಮಿತಿ ಏನಪ್ಪಾ ಅಂದ್ರೆ 28 ವರ್ಷ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಸರ್ವಿಸ್ ಮೆನ್ಸ್ಗೆ ಏನ್ ಮಾಡ್ಬೇಕಂದ್ರೆ ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಅ ಕ್ಯಾಂಡಿಡೇಟ್ ಹೂ ಈಸ್ ಅನ್ ಎಕ್ಸ್ ಸರ್ವಿಸ್ ಮ್ಯಾನ್ ಡಿಸ್ಚಾರ್ಜ್ ಫ್ರಮ್ ದ ಸರ್ವಿಸ್ by reason of demobilization, retrenchment or retirement, age limit shall be relaxed by the number of years of military service rendered by him plus 3 years. ಅಂದ್ರೆ ಮಾಜಿ ಸೈನಿಕರಿಗೆ ಏನಂದ್ರೆ ಅವ್ರು ಎಷ್ಟು ವರ್ಷ ಮಿಲಿಟರಿ ಸೇವೆಗಳನ್ನ ಸಲ್ಲಿಸಿದಾರ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಡ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂದ್ರೆ ಯಾರು ಆಲ್ರೆಡಿ ಸೇವೆಯನ್ನ ಸಲ್ಲಿಸಿದಾರಲ್ಲ ಅಂತವ್ರಿಗೆ ವಯೋಮಿತಿ ಎಷ್ಟಿದೆ ಅಂದ್ರೆ 40 ವರ್ಷ ವಯೋಮಿತಿಯನ್ನ ಏನ್ ಮಾಡಿದಾರೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತೆ OBC ಅಭ್ಯರ್ಥಿಗಳಿಗೆ ಮಾಡಿದ್ದಾರೆ. ಯಾರೆಲ್ಲ OBC ಅಭ್ಯರ್ಥಿಗಳು OBC SC ST ಅಭ್ಯರ್ಥಿಗಳು ಸೇವೆ ಸಲ್ಲಿಸ್ತಿದಿರಲ್ಲ ಅಂತ ಸೇವೆ ಸಲ್ಲಿಸ್ತಿರುವಂತ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ವಯೋಮಿತಿಯನ್ನ 40 ವರ್ಷ ಮಾಡಿದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇನ್ ಸರ್ವಿಸ್ ಅಲ್ಲಿ ಇದ್ದಂತ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿಯನ್ನ ಗರಿಷ್ಠ ವಯೋಮಿತಿಯನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆರ್ ಇಕ್ವಿವೆಲೆಂಟ್ ಪೊಸೆಸ್ ಅಂಡ್ ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವೊಂದು ಪದವೀಧರ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಮಿನಿಮಮ್ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 168 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. IRB ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮಿನಿಮಮ್ ಹೈಟ್ ಎಷ್ಟಿರ್ಬೇಕಂದ್ರೆ 168 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಮಿನಿಮಮ್ ಚೆಸ್ಟ್ ಸೈಜ್ ಎಷ್ಟಿರ್ಬೇಕಂದ್ರೆ 86 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಮಿನಿಮಮ್ ಎಕ್ಸ್ಪಾನ್ಷನ್ ಮಾಡಿದಾಗ ಅಂದ್ರೆ ಎಕ್ಸ್ಪಾನ್ಷನ್ ಆದಾಗ ಎಷ್ಟು ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂದ್ರೆ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ಸ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಹೈಟ್ 168 ಸೆಂಟಿಮೀಟರ್, ಚೆಸ್ಟ್ ಮಿನಿಮಮ್ 86 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾನ್ಷನ್ ಆದಾಗ ಮಿನಿಮಮ್ ಏನಪ್ಪಾ ಅಂದ್ರೆ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನಿಮ್ಗೆ ಏನಿರುತ್ತೆ ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ರನ್ 1600 ಮೀಟರ್ಸ್ ಇನ್ ನಾಟ್ ಮೋರ್ ದನ್ 6 minutes and 30 seconds. ಅಂದ್ರೆ ನೀವು 1600 ಮೀಟರ್ ಏನಪ್ಪಾ ಅಂದ್ರೆ 6 ನಿಮಿಷ 30 ಸೆಕೆಂಡ್ ಮೀರಿದಂಗೆ ಓಟವನ್ನ ಓಡ್ಬೇಕಂತ
ಹೇಳ್ತಿದ್ದಾರೆ. ಇದಾದ್ಮೇಲೆ ನಿಮ್ಗೆ ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫೈ ಆಗಬೇಕು. ಲಾಂಗ್ ಜಂಪ್ ಆದ್ರೆ ನೀವೇನಪ್ಪ ಅಂದ್ರೆ 3.8 ಮೀಟರ್ಸ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಹೈ ಜಂಪ್ ಆದ್ರೆ 1.2 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶಾರ್ಟ್ ಪುಟ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ 2.6 ಕೆಜಿ ಇರುವಂತ 7.26 ಕೆಜಿ ಇರುವಂತ ಶಾರ್ಟ್ ಪುಟ್ ಅನ್ನ ನೀವು 5.60 ಮೀಟರ್ ಗಿಂತ ಕಡಿಮೆ ಇಲ್ದಂಗೆ 5.6 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಎಸಿಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ಇವ್ರಿಗೆ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಅಂದ್ರೆ ನೀವು 400 ಮೀಟರ್ ಏನಪ್ಪಾ ಅಂದ್ರೆ 2 ನಿಮಿಷ ಮೀರದಂತೆ ಓಡ್ಬೇಕಂತ ಹೇಳ್ತಿದ್ದಾರೆ. ಲಾಂಗ್ ಜಂಪ್ ಆದ್ರೆ ನೀವು 3.2 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕು. ಹೈ ಜಂಪ್ ಆದ್ರೆ ನೀವು 1 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಂತ ಹೇಳ್ತಿದ್ದಾರೆ. ಶಾರ್ಟ್ ಪುಟ್ ಆದ್ರೆ ನಿಮಗೂ ಕೂಡ ಏನಪ್ಪಾ ಅಂದ್ರೆ 7.26 ಕೆಜಿ ಶಾರ್ಟ್ ಪುಟ್ ಇರುತ್ತೆ. ಅದನ್ನ ನೀವೇನಪ್ಪ ಅಂದ್ರೆ 4.5 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಅದೇ ತರ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ ಕೂಡ ಏನಪ್ಪಾ ಅಂದ್ರೆ 400 ಮೀಟರ್ ಅನ್ನ ನೀವು 2 ನಿಮಿಷಕ್ಕೆ ಕಮ್ಮಿ ಇಲ್ಲದಂತೆ ಏನಂದ್ರೆ ಓಡ್ಬೇಕಾಗುತ್ತೆ. ಇದಾದ್ಮೇಲೆ ಲಾಂಗ್ ಜಂಪ್ ನಿಮಗೆ ಎಷ್ಟಿರುತ್ತೆ ಅಂದ್ರೆ 2.5 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಹೈ ಜಂಪ್ ಆದ್ರೆ ನಿಮಗೆ 0.9 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಶಾರ್ಟ್ ಪುಟ್ ನಿಮಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 4 ಕೆಜಿ ಇರುವಂತ ಗುಂಡನ್ನ ಕೊಡ್ತಾರೆ. ಇದನ್ನ 3.75 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಎಸಿಬೇಕಾಗುತ್ತೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡಿದ್ವಿ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ನೋಡಿದ್ವಿ, ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನೋಡಿದ್ವಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ರಿಕ್ರೂಟ್ಮೆಂಟ್ ಅಲ್ಲಿ ಫಸ್ಟ್ ಏನಿರುತ್ತೆ ಅಂದ್ರೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ 2 ಪರೀಕ್ಷೆಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ದೇರ್ ಶಾಲ್ ಬಿ ಎ ರಿಟರ್ನ್ ಎಕ್ಸಾಮಿನೇಷನ್ ಇನ್ ಇಂಗ್ಲಿಷ್ ಆರ್ ಕನ್ನಡ ವಿತ್ 2 ಪೇಪರ್ಸ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಸ್ಟ್ಯಾಂಡರ್ಡ್. ಅಂದ್ರೆ ನಿಮಗೆ 2 ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಅವುಗಳನ್ನ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪೇಪರ್ 1 ಅಲ್ಲಿ ನೋಡ್ರಿ ನಿಮ್ಗೆ 2 ಭಾಗಗಳಿರುತ್ತೆ. ಮೊದಲನೇ ಭಾಗದಲ್ಲಿ ಏನಪ್ಪಾ ಅಂದ್ರೆ ಎಸ್ಸೆ ಇರುತ್ತೆ. ಆ ಎಸ್ಸೆನ ನೀವೇನ್ ಮಾಡ್ಬೋದು ಅಂದ್ರೆ ಕನ್ನಡದಲ್ಲಾದ್ರೂ ಬರಿಬಹುದು, ಇಂಗ್ಲಿಷ್ ಅಲ್ಲಾದ್ರೂ ಬರಿಬಹುದು. ಈ ಒಂದು ಎಸ್ಸೆಗೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 30 ಅಂಕಗಳನ್ನ ಕೊಡ್ತಾರೆ. ಎರಡನೇ ಭಾಗದಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಟ್ರಾನ್ಸ್ಲೇಷನ್ ಇರುತ್ತೆ. ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಇರುತ್ತೆ. ಪ್ರತಿಯೊಂದು ಟ್ರಾನ್ಸ್ಲೇಷನ್ ಕೂಡ ಏನಪ್ಪಾ ಅಂದ್ರೆ 10 ಅಂಕಗಳನ್ನ ಕೊಡ್ತಾರೆ. ಹಾಗಾಗಿ ಒಂದು ಟ್ರಾನ್ಸ್ಲೇಷನ್ 10 ಅಂಕಗಳಂದ್ರೆ 2 ಟ್ರಾನ್ಸ್ಲೇಷನ್ ನಿಮ್ಗೆ ಏನಂದ್ರೆ 20 ಅಂಕಗಳು ಬರುತ್ತೆ. ಎಸ್ಸೆ ಮೇಲೆ 30 ಮಾರ್ಕ್ಸ್, ಟ್ರಾನ್ಸ್ಲೇಷನ್ ಮೇಲೆ 20 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ 1 ಅನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ತರನಂತ ಮಿನಿಮಮ್ ಮಾರ್ಕ್ಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಪೇಪರ್ 2 ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಪೇಪರ್ 2 ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಜನರಲ್ ನಾಲೆಜ್ ಇರುತ್ತೆ. ಜನರಲ್ ನಾಲೆಜ್ ಅಲ್ಲಿ ಸೈನ್ಸ್, ಜಿಯೋಗ್ರಫಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಜನರಲ್ ಮೆಂಟಲ್ ಎಬಿಲಿಟಿ, ಅದರೊಳಗೆ ಏನಂದ್ರೆ ಕಂಪ್ಯೂಟೇಷನಲ್ ಸ್ಕಿಲ್ಸ್, ಸ್ಪೆಷಲ್ ರೆಕಗ್ನೈಸೇಷನ್ ಸ್ಕಿಲ್ಸ್, ಮತ್ತೆ ಕಾಂಪ್ರಿಹೆನ್ಷನ್ಸ್, ಜಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್ ಕೆಪಾಬಿಲಿಟಿ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಈ ಒಂದು ಎಕ್ಸಾಮ್ಸ್ ನೋಡ್ರಿ ನಿಮಗೆ 1 hour 30 minutes ಇರುತ್ತೆ. ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 90 ನಿಮಿಷಗಳ ಕಾಲಾವಕಾಶ ಸಿಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ 150 ಅಂಕಗಳಿರುತ್ತೆ. 100 ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ 150 ಅಂಕಗಳಿರುತ್ತೆ. ಹಾಗಾಗಿ ಪ್ರತಿ ಪ್ರಶ್ನೆಗೆ ಏನ್ ಮಾಡ್ತಾರೆ ಅಂದ್ರೆ 1.5 ಅಂಕಗಳನ್ನ ಇಲ್ಲಿ ಕೊಡ್ತಾರೆ. ಜೊತೆಗೆ ನೋಡ್ರಿ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಆ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 0.375 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಕಡಿತಗೊಳಿಸ್ತಾ ಹೋಗ್ತಾರೆ. ನಿಮ್ಮ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ ಅಂದ್ರೆ 0.375 ಅಂಕಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಇದಿಷ್ಟೇನಂದ್ರೆ ಈ ಒಂದು IRB ಅಲ್ಲಿ ಇರುವಂತ PSI ರಿಸರ್ವ್ ಪೊಲೀಸ್ ಬಗ್ಗೆ ಇರುವಂತ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರುವಂತ ಮಾಹಿತಿ. ನೆಕ್ಸ್ಟ್ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಬ್ಯಾಂಡ್ ಮಾಸ್ಟರ್ IRB ಇದೆ, ಬಟ್ ಇದು ಪ್ರಮೋಷನಲ್ ಬೇಸಿಸ್ ಮೇಲೆ ಇದೆ. ನೆಕ್ಸ್ಟ್ ಏನಿದೆ ಅಂದ್ರೆ ಸ್ಪೆಷಲ್ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇದೆ, ಇದು ಕೂಡ ಪ್ರಮೋಷನ್ ಮೇಲಿದೆ. ನೆಕ್ಸ್ಟ್ ಸ್ಪೆಷಲ್ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇದೆ, ಇದು ಕೂಡ ಏನಪ್ಪಾ ಅಂದ್ರೆ ಪ್ರಮೋಷನ್ ಬೇಸಿಸ್ ಮೇಲೆ ಇದೆ. ನೆಕ್ಸ್ಟ್ ಕೂಡ ಸ್ಪೆಷಲ್ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಇದೆ, ಇದು ಕೂಡ ಪ್ರಮೋಷನಲ್ ಬೇಸಿಸ್ ಮೇಲೆ ಇದೆ. ನೆಕ್ಸ್ಟ್ ಸ್ಪೆಷಲ್ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಬ್ಯಾಂಡ್ಸ್ಮನ್, ಇದು ಕೂಡ ಪ್ರಮೋಷನ್ ಬೇಸಿಸ್ ಮೇಲೆ ಇದೆ. ನೆಕ್ಸ್ಟ್ ನೋಡ್ರಿ ನಿಮಗೆ ಇಂಪಾರ್ಟೆಂಟ್ ಆದಂತದ್ದು ಏನಪ್ಪಾ ಅಂದ್ರೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್, ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ IRB. ಇಲ್ಲಿ ನಿಮ್ಗೆ ಏನಂದ್ರೆ ನೇರ ನೇಮಕಾತಿ ಇದೆ. ಈ ಅಷ್ಟು ಹುದ್ದೆಗಳು 2370 ಹುದ್ದೆಗಳೇನಿದೆಯಲ್ಲ, ಈ 2370 ಹುದ್ದೆಗಳನ್ನ ಪೂರ್ತಿನೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 37,500 ರೂಪಾಯಿಂದ 76,100 ನಿಮ್ಗೆ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ PUC ಆರ್ ಪೊಸೆಸಸ್ ಅಂಡ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ನೀವು PUC ಅನ್ನಾದ್ರೂ ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಏನಿದೆಯಲ್ಲ ಆ ತತ್ಸಮಾನ ವಿದ್ಯಾರ್ಥಿಯನ್ನು ಕೂಡ ನೀವು ಹೊಂದಿರಬೇಕು.
ನೆಕ್ಸ್ಟ್ ನೋಡ್ರಿ ವಯೋಮಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ವಯೋಮಿತಿ ನೋಡ್ರಿ ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ವರ್ಷಗಳ ಕನಿಷ್ಠ ವಯೋಮಿತಿ ಇರಬೇಕು. ಗರಿಷ್ಠ ವಯೋಮಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಒಬಿಸಿ, SC ST ಮತ್ತೆ ಒಬಿಸಿ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದ್ರೆ 29 ವರ್ಷ ಇದೆ. ಜೊತೆಗೆ ನೀವೇನಾದ್ರೂ ಜನರಲ್ ಕ್ಯಾಟಗರಿಗೆ ಆಗಿದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರೆ ನಿಮಗೆ ವಯೋಮಿತಿ ಎಷ್ಟಿದೆ ಅಂದ್ರೆ 27 ವರ್ಷ ಇದೆ. ಜೊತೆಗೆ ನೋಡ್ರಿ ಯಾರು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿರುವಂತ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗದವ್ರು ಇದಿರಲ್ಲ ಅಂತ ಬುಡಕಟ್ಟು ಜನಾಂಗದವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ವಯೋಮಿತಿಯನ್ನ 32 ವರ್ಷ ಮಾಡಿದ್ದಾರೆ. ಸೊ ಯಾವ ಬುಡಕಟ್ಟು ಜನಾಂಗಗಳಂತಲ್ಲ ಆಲ್ರೆಡಿ ನಾವೇನಪ್ಪ ಅಂದ್ರೆ ನಿನ್ನೆ ಡಿಸ್ಕಷನ್ ಮಾಡಿದೀವಿ. ಹಾಗಾದ್ರೆ ಎಕ್ಸಾಮಿನೇಷನ್ಸ್ ಅಥವಾ ನೇಮಕಾತಿ ಹಂತ ಯಾವ ತರನಾಗಿರುತ್ತೆ ಅಂದ್ರೆ ಫಸ್ಟ್ ನೋಡ್ರಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಫಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ಸ್, ಆಮೇಲೆ ದೈಹಿಕ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ನಿಮ್ಮ ಹೈಟು ವೇಟ್ ಅನ್ನ ಚೆಕ್ ಮಾಡ್ತಾರೆ, ಹೈಟು ನಿಮ್ಮ ಚೆಸ್ಟ್ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ತೆಗೆದುಕೊಳ್ತಾರೆ. ಅದಾದ್ಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ, ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಅಂತ, ಆಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ನಾಟ್ ಲೆಸ್ ದೆನ್ 170 ಸೆಂಟಿಮೀಟರ್ಸ್ ಅಂತ ಹೇಳ್ತಿದ್ದಾರೆ. ಕನಿಷ್ಠ ಎಷ್ಟು ಹೈಟ್ ಇರ್ಬೇಕಪ್ಪ ಅಂದ್ರೆ ನಿಮ್ದು 170 ಸೆಂಟಿಮೀಟರ್ ಹೈಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಚೆಸ್ಟ್ ಅನ್ನ ನೋಡೋದಾದ್ರೆ ನೋಡ್ರಿ ಕನಿಷ್ಠ ಚೆಸ್ಟ್ ಎಷ್ಟಿರ್ಬೇಕಂದ್ರೆ 86 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕಂಪ್ಲೀಟ್ಲಿ ಎಕ್ಸ್ಪ್ಯಾಂಡೆಡ್ ಆದಾಗ ನಿಮ್ಗೆ ಎಷ್ಟಪ್ಪ ಅಂದ್ರೆ 5 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ನಾವೇನ್ ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಬುಡಕಟ್ಟು ಪಂಗಡಗಳೇನು ವಾಸಿಸ್ತಾ ಇದೆಯಲ್ಲ ಅವ್ರಿಗೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಹೈಟ್ ಲಿಮಿಟೇಷನ್ಸ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಅವರಿಗೆ 170 ಸೆಂಟಿಮೀಟರ್ ಬದಲಾಗಿ 155 ಸೆಂಟಿಮೀಟರ್ ಅನ್ನ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಎಕ್ಸ್ ಸರ್ವಿಸ್ ಮನಿಗೆ ಏಜ್ ಲಿಮಿಟ್ ಅನ್ನ ಹೇಳಿಲ್ಲ, ಮಾಜಿ ಸೈನಿಕರಿಗೂ ಕೂಡ ಇಲ್ಲಿ ಏಜ್ ಲಿಮಿಟ್ ಅನ್ನ ಏನ್ ಮಾಡಿದೆ ಅಂದ್ರೆ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರಲ್ಲ ಅದ್ರ ಜೊತೆಗೆ 3 ವರ್ಷ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡ್ತಾ ಹೋಗ್ತಾರೆ. ಈ ಬುಡಕಟ್ಟು ಪಂಗಡದವ್ರಿಗೆ ನೋಡ್ರಿ ಚೆಸ್ಟ್ ಎಷ್ಟಿದ್ದಾರೆ ಅಂದ್ರೆ 75 ಸೆಂಟಿಮೀಟರ್ ಮಿನಿಮಮ್ ಇರ್ಬೇಕಂತ ಹೇಳ್ತಿದ್ದಾರೆ. ಎಕ್ಸ್ಪಾನ್ಷನ್ ಆದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ನಾರ್ಮಲ್ ಕ್ಯಾಟಗರಿಗೆ ಹೈಟು 170 ಸೆಂಟಿಮೀಟರ್, ಬುಡಕಟ್ಟು ಜನಾಂಗದವ್ರಿಗೆ 155 ಸೆಂಟಿಮೀಟರ್ ಹೇಳ್ತಿದ್ದಾರೆ. ಜೊತೆಗೆ ನಾರ್ಮಲ್ ಕ್ಯಾಟಗರಿದವ್ರಿಗೆ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 86 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಬುಡಕಟ್ಟು ಪಂಗಡದವ್ರಿಗೆ 75 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಎಕ್ಸ್ಪಾನ್ಷನ್ ಆದಾಗ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಬುಡಕಟ್ಟು ಪಂಗಡದವರು ಅಥವಾ ಬುಡಕಟ್ಟು ಜನಾಂಗದವರು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿರೋರು ಅಂದ್ರೆ ಉತ್ತರ ಕನ್ನಡ, ಕಾರವಾರ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಜಿಲ್ಲೆಯಲ್ಲಿ ವಾಸಿಸುತ್ತಿರುವಂತ ಸಿದ್ದಿ, ಜೇನು ಕುರುಬ, ಕಾಡು ಕುರುಬ, ಯರವ, ಸೋಲಿಗ, ಕುಡಿಯ, ಗೌಡ್ಲು, ಹಸಲಾರು, ಮಲಕುಡಿಯ, ಮಲಾಲಕುಡಿಯ, ಕೊರಗ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಅವರು ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತ ಬುಡಕಟ್ಟು ಪಂಗಡದವರು ಅಂತ ಕರೀತಿದ್ದಾರೆ. ಇಂಥವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಏಜ್ ಲಿಮಿಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಹೈಟ್ ಅಲ್ಲೂ ಕೂಡ ಹೈಟು ಮತ್ತೆ ಚೆಸ್ಟ್ ಅಲ್ಲೂ ಕೂಡ ನಿಮಗೆ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಅಭ್ಯರ್ಥಿ 1600 ಮೀಟರ್ ಅನ್ನ 6 ನಿಮಿಷ 30 ಸೆಕೆಂಡ್ ಮೀರ್ದಂಗೆ ಓಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲಾಂಗ್ ಜಂಪ್ ಮತ್ತೆ ಹೈ ಜಂಪ್ ಅನ್ನ ನಾವು ನೋಡೋದಾದ್ರೆ ಲಾಂಗ್ ಜಂಪ್ ಅಲ್ಲಿ ನೀವು ಏನಂದ್ರೆ ಕನಿಷ್ಠ 3.8 ಮೀಟರ್ ಅನ್ನ ಜಿಗಿಬೇಕು. ಹೈ ಜಂಪ್ ಅಲ್ಲಿ ಆದ್ರೆ ನೀವು ಕನಿಷ್ಠ ಏನಪ್ಪಾ ಅಂದ್ರೆ 1.20 ಮೀಟರ್ಗೆ ಕಮ್ಮಿ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಶಾರ್ಟ್ ಪುಟ್ ಇರುತ್ತೆ. ಶಾರ್ಟ್ ಪುಟ್ ಅಲ್ಲಿ ನೋಡ್ರಿ ನಿಮಗೆ ವೇಟ್ 7.26 kg ಇರುವಂತ ಶಾರ್ಟ್ ಪುಟ್ ಅನ್ನ ಕೊಡ್ತಾರೆ. ಅದನ್ನ ನೀವೇನಪ್ಪ ಅಂದ್ರೆ 5.60 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ 3 ಚಾನ್ಸ್ ಅಲ್ಲಿ ಎಸಿಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮನಿಗೆ ನಾವು ನೋಡೋದಾದ್ರೆ ಮಾಜಿ ಸೈನಿಕರಿಗೆ ನಾವು ಇಲ್ಲಿ ನೋಡೋದಾದ್ರೆ 400 ಮೀಟರ್ ಅನ್ನ ನೀವೇನಪ್ಪ ಅಂದ್ರೆ 1 ನಿಮಿಷ 30 ಸೆಕೆಂಡ್ ಮೀರದಂತೆ ಓಡಬೇಕಾಗುತ್ತೆ. ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಅಲ್ಲಿ ಲಾಂಗ್ ಜಂಪ್ ಅನ್ನ ನೀವು 2.5 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಹೈ ಜಂಪ್ ಆದ್ರೆ 0.9 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಶಾರ್ಟ್ ಪುಟ್ ಅನ್ನ ನೋಡೋದಾದ್ರೆ ನಿಮ್ಗೆ ನೋಡ್ರಿ 4 kg ಇರುವಂತ ಶಾರ್ಟ್ ಪುಟ್ ಅನ್ನ ನೀವು 3.75 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ನೀವು ಎಸಿಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಎಕ್ಸಾಮಿನೇಷನ್ಸ್ ಒಂದು ನೋಡ್ಬೇಕಿತ್ತು. ಸೊ ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದೇರ್ ಶಾಲ್ ಬಿ ಎ ಕಾಮನ್ ರಿಟರ್ನ್ ಎಕ್ಸಾಮಿನೇಷನ್ ಆನ್ ಸೇಮ್ ಡೇ, ಸೇಮ್ ಡೇಟ್, ಸೇಮ್ ಟೈಮ್ ಅಂಡ್ ಪ್ಲೇಸ್ ಆಸ್ ಡಿಸೈಡೆಡ್ ಬೈ ದ ಕೋಆರ್ಡಿನೇಟರ್ ಈದರ್ ಕನ್ನಡ ಆರ್ ಇಂಗ್ಲಿಷ್ ಕ್ಯಾರಿಂಗ್ 100 marks. The question shall be objective type with a multiple choice in general studies and mental ability. It shall be
of 1 hour and 30 minutes duration. There shall be negative marking of, that is, each wrong answer is 0.25 marks shall be deducted. ಇಲ್ಲಿ ನಿಮ್ಗೆ ಏನಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೋಡ್ರಿ 100 ಅಂಕಗಳಿರುವಂತ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ 100 ಅಂಕಗಳಿರುವಂತ ರಿಟರ್ನ್ ಎಕ್ಸಾಮಿನೇಷನ್ಸ್ ಗೆ ನಿಮಗೆ ಟೈಮ್ ಲಿಮಿಟ್ ಎಷ್ಟಿರುತ್ತೆ ಅಂದ್ರೆ 90 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ 0.25 ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮ್ಗೆ ಏನ್ ಕ್ವಶನ್, ಯಾವ್ದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಜನರಲ್ ಸ್ಟಡೀಸ್ ಮತ್ತೆ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಕ್ಸಾಮಿನೇಷನ್ಸ್ ಅನ್ನ ಅವರು ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ಎರಡೂ ಭಾಷೆಯಲ್ಲೂ ಕೂಡ ಮಾಡ್ತಾರೆ. ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಂದ್ರೆ ಬೈಲಿಂಗ್ವಲ್ ಪೇಪರ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಕನ್ನಡ ಭಾಷೆಯಲ್ಲಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ನಿಮ್ಗೆ ಪರೀಕ್ಷೆಗಳನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಇರುವಂತ ನೇಮಕಾತಿ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಂಡ್ಸ್ಮನ್ IRB. ಇಲ್ಲಿ ನಿಮ್ಗೆ ಏನಂದ್ರೆ 36 ಹುದ್ದೆಗಳಿವೆ. ಇಲ್ಲಿ ಕೂಡ ಪ್ರತಿ ತಿಂಗಳು ನಿಮಗೆ 37,500 ಇಂದ 76,100 ರೂಪಾಯಿ ಸ್ಯಾಲರಿಯನ್ನ ಕೊಡ್ತಾರೆ. ಇದು ಕೂಡ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಅನ್ನ ನೋಡೋದಾದ್ರೆ ಈ 36 ಹುದ್ದೆಗಳನ್ನು ಕೂಡ ಏನಪ್ಪಾ ಅಂದ್ರೆ ಬ್ಯಾಂಡ್ಸ್ಮನ್ ಹುದ್ದೆಗಳನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಮಸ್ಟ್ ಹಾವ್ ಪಾಸ್ಡ್ PUC ಆರ್ ಪೊಸೆಸನ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ನೀವು PUC ಅನ್ನ ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿಯನ್ನ ನಾವು ಇಲ್ಲಿ ನೋಡೋದಾದ್ರೆ ನೋಡ್ರಿ, ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ವರ್ಷಗಳಿರ್ಬೇಕು. ಗರಿಷ್ಠ ವಯೋಮಿತಿಯನ್ನ ನಾವು ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 25 ವರ್ಷಗಳು ಮೀರಿರಬಾರ್ದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ವಯಸ್ಸು ಮೀರಿರಬಾರ್ದು? 25 ವರ್ಷಗಳು ಮೀರಿರಬಾರ್ದು. ಇನ್ ಕೇಸ್ ನೋಡ್ರಿ ನೀವೇನಾದ್ರೂ SC ST ಮತ್ತೆ OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ವಯೋಮಿತಿ ಏನಂದ್ರೆ 30 ವರ್ಷಗಳು ಮೀರಿರಬಾರ್ದು. ಜೊತೆಗೆ ಯಾರು ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತ ಬುಡಕಟ್ಟು ಪಂಗಡದವರು ಇದಿರಲ್ಲ ಅವರ ಒಂದು ವಯೋಮಿತಿ 33 ವರ್ಷ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಯಾರ್ಯಾರೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿರುವಂತ ಬುಡಕಟ್ಟು ಪಂಗಡದವರು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮೂರನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಸ್ ಆನ್ ದ ಲಾಸ್ಟ್ ಡೇ ಫಿಕ್ಸ್ಡ್ ಫಾರ್ ದ ರೆಸಿಪ್ಟ್ ಆಫ್ ಅಪ್ಲಿಕೇಶನ್ ಪ್ರೊವೈಡೆಡ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಹೂ ಇಸ್ ಅನ್ ಎಕ್ಸ್ ಸರ್ವಿಸ್ಮನ್ ಆರ್ ಬ್ಯಾಂಡ್ಸ್ಮನ್ in Central Police Organization, Assam Rifles, discharged from the service by reason of demobilization, retrenchment or retirement, the age limit shall be relaxed by 3 numbers. Relaxed the number of years of the military service rendered by plus 3 years. ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಕೂಡ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಎಷ್ಟು ವರ್ಷ ಅಲ್ಲೇನಪ್ಪ ಅಂದ್ರೆ ಸೇವೆಯನ್ನ ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ 3 ವರ್ಷ ಸೇರಿಸಿ ನಿಮ್ಗೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಿದ್ದಾರೆ. ಇಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ದೇರ್ ಶಾಲ್ ಬಿ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್, ಕಾಮನ್ ರಿಟರ್ನ್ ಎಕ್ಸಾಮಿನೇಷನ್ ಆನ್ ದ ಸೇಮ್ ಡೇಟ್, ಟೈಮ್ ಅಂಡ್ ಪ್ಲೇಸ್ ಆಸ್ ಡಿಸೈಡೆಡ್ ಬೈ ದ ಕೋಆರ್ಡಿನೇಟರ್ ಇದರ್ ಕನ್ನಡ ಆರ್ ಇಂಗ್ಲಿಷ್, ಕ್ಯಾರಿಂಗ್ 100 marks, questions consisting of 100 questions. Each correct answer shall carry 1 mark. For every incorrect answer 0.25 marks shall be deducted as penalty. ಇಲ್ಲಿ ನೋಡ್ರಿ ನಿಮಗೆ 100 ಪ್ರಶ್ನೆಗಳಿರುವಂತ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಲ್ಲಿ 100 ಅಂಕಗಳಿರುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ ಏನಪ್ಪಾ ಅಂದ್ರೆ 1 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ ಕೇಸ್ ನೀವು ತಪ್ಪು ಉತ್ತರಗಳನ್ನ ಕೊಟ್ರೆ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಎಕ್ಸಾಮಿನೇಷನ್ಸ್ ಅಲ್ಲಿ ಏನ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ರೆ ನೋಡ್ರಿ, ಜನರಲ್ ಸ್ಟಡೀಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಜೊತೆಗೆ ನಾಲೆಜ್ ಆಫ್ ಮ್ಯೂಸಿಕ್ ಅಂದ್ರೆ ಈ ಒಂದು ಮ್ಯೂಸಿಕ್ಕಿನ ಒಂದು ಜ್ಞಾನದ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಕಾನ್ಸ್ಟೇಬಲ್ ಎಲ್ಲ ಏನಿತ್ತಂದ್ರೆ ಜನರಲ್ ಸ್ಟಡೀಸ್ ಮತ್ತೆ ಮೆಂಟಲ್ ಎಬಿಲಿಟಿ ಮೇಲೆ ಮಾತ್ರ ಕ್ವಶನ್ಸ್ ಅನ್ನ ಕೇಳ್ತಿದ್ರು. ಈ ಒಂದು ಬ್ಯಾಂಡ್ಸ್ಮನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಜನರಲ್ ಸ್ಟಡೀಸ್, ಮೆಂಟಲ್ ಎಬಿಲಿಟಿ ಮತ್ತೆ ನಾಲೆಜ್ ಆಫ್ ಮ್ಯೂಸಿಕ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಅಂಕಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಹೈಟ್ ಮತ್ತೆ ಚೆಸ್ಟ್ ಅನ್ನ ನೋಡೋದಾದ್ರೆ ಆಸ್ ಯೂಶುವಲ್ ನೋಡ್ರಿ, ಹೈಟ್ ಏನಪ್ಪಾ ಅಂದ್ರೆ ನಾರ್ಮಲ್ ಕ್ಯಾಂಡಿಡೇಟ್ ಎಷ್ಟು ಇರ್ಬೇಕಂದ್ರೆ 170 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ 86 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾನ್ಷನ್ ಆದಾಗ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾವ ಒಂದು ಬುಡಕಟ್ಟು ಪಂಗಡಗಳೇನಪ್ಪ ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿದಾವಲ್ಲ ಅವರ ಒಂದು ಹೈಟ್ ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ 155 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಮಿನಿಮಮ್ ಎಷ್ಟಂದ್ರೆ 75 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾನ್ಷನ್ ಆದಾಗ ಏನಾಗಬೇಕಂದ್ರೆ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇಲ್ಲಿ ಕೂಡ ನಿಮ್ಗೆ ಏನಂದ್ರೆ ಫಿಸಿಕಲ್ ಎಂಡೂರೆಂಟ್ ಟೆಸ್ಟ್ ಇದೆ. ಫಿಸಿಕಲ್ ಎಂಡೂರೆಂಟ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಯಾವ ತರನಾಗಿರುತ್ತೆ ಅಂದ್ರೆ ಒಬ್ಬ ಅಭ್ಯರ್ಥಿ ನೋಡ್ರಿ 1600 ಮೀಟರ್ ಅನ್ನ 6 ನಿಮಿಷ 30 ಸೆಕೆಂಡ್ ಮೀರಿದಂತೆ ಓಡಬೇಕು. ಲಾಂಗ್ ಜಂಪ್ ಮತ್ತೆ ಹೈ ಜಂಪ್ ಅನ್ನ ನೋಡಿದಾಗ ಲಾಂಗ್ ಜಂಪ್ ಅನ್ನ ನೀವೇನಪ್ಪ ಅಂದ್ರೆ 3.80 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕು.
ಹೈ ಜಂಪ್ 1.2 ಮೀಟರ್ ಗಿಂತ ಕಮ್ಮಿ ಇಲ್ದಂತೆ ಜಿಗಿಬೇಕಾಗತ್ತೆ. ಜೊತೆಗೆ ನೋಡ್ರಿ ಶಾರ್ಟ್ ಪುಟ್ ಅನ್ನ ನೋಡೋದಾದ್ರೆ 7.26 kg ಗಿಂತ ಕಮ್ಮಿ ಇಲ್ದಂತೆ ಶಾರ್ಟ್ ಪುಟ್ 7.26 kg ಇರುವಂತ ಶಾರ್ಟ್ ಪುಟ್ ಅನ್ನ ನೀವೇನಪ್ಪ ಅಂದ್ರೆ 5.6 ಮೀಟರ್ ಗಿಂತ ಕಮ್ಮಿ ಇಲ್ದಂತೆ 3 ಚಾನ್ಸ್ ಅಲ್ಲಿ ನೀವು ಎಸಿಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೋಡ್ರಿ, ಮಾಜಿ ಸೈನಿಕ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 400 ಮೀಟರ್ ಅನ್ನ 1 ನಿಮಿಷ 30 ಸೆಕೆಂಡ್ ಮೀರದಂತೆ ಓಡಬೇಕಾಗುತ್ತೆ. ಲಾಂಗ್ ಜಂಪ್ ಅನ್ನ ನೋಡಿದಾಗ ಅವರು 2.5 ಮೀಟರ್ ಕಮ್ಮಿ ಇಲ್ದಂತೆ ಜಿಗಿಬೇಕಾಗುತ್ತೆ. ಹೈ ಜಂಪ್ ಅನ್ನ ನೋಡಿದಾಗ ನೋಡ್ರಿ 0.9 ಮೀಟರ್ ಗಿಂತ ಕಮ್ಮಿ ಇಲ್ದಂತೆ ಜಿಗಿಬೇಕಾಗುತ್ತೆ. 4 kg ಇರುವಂತ ಶಾರ್ಟ್ ಪುಟ್ ಅನ್ನ ಅವ್ರು ಏನಪ್ಪಾ ಅಂದ್ರೆ 3.75 ಮೀಟರ್ ಗಿಂತ ಕಮ್ಮಿ ಇಲ್ದಂತೆ ಎಸಿಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ನಿಮ್ಗೆ ಏನಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಏಬಲ್ ಟು ರೈಟ್ ದ ಇಂಟರ್ವಲ್ ಡಾಮಿನೆಂಟ್ ಅಂಡ್ ಡಿಸ್ಮಿಸ್ ಇಂಟರ್ವಲ್ ಅಂಡ್ ಪ್ಲೇ ದ ಸೇಮ್. ದೇ ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಆಲ್ ಮೇಜರ್ ಅಂಡ್ ಮೈನರ್ and chromatic scales and be able to play music sight with fairly fluent execution in front of selections authority committee constituted by ADGP Karnataka State Reserve Police. ನಿಮ್ಗೆ ಏನಂದ್ರೆ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ರೈಟ್ ಇಂಟರ್ವಲ್ ಡಾಮಿನೆಂಟ್ ಮತ್ತೆ ಡಿಸ್ಮಿಸ್ ಇಂಟರ್ವಲ್ ಅಂತ ಇರುತ್ತೆ, ಅದನ್ನ ಮಾಡಕ್ ಬರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ನುಡ್ಸಕ್ ಬರ್ಬೇಕು, ಅದ್ರ ಬಗ್ಗೆ ನಿಮ್ಗೆ ಜ್ಞಾನ ಇರ್ಬೇಕಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಮೈನರ್ ಮತ್ತೆ ಮೇಜರ್ ಕ್ರೊಮ್ಯಾಟಿಕ್ ಸ್ಕೇಲ್ಸ್ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು, ಮ್ಯೂಸಿಕ್ ಪ್ಲೇ ಮಾಡುವಂತ ಸ್ಕೇಲ್ಸ್ ಬಗ್ಗೆ ನಿಮ್ಗೆ ಜ್ಞಾನ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಂದ್ರೆ ದ ಟೆಸ್ಟ್ ಡ್ಯೂರೇಷನ್ ಶಾಲ್ ಬಿ 1 hour ಕ್ಯಾರಿಂಗ್ ಮ್ಯಾಕ್ಸಿಮಮ್ 100 ಮಾರ್ಕ್ಸ್. ಅ ಕ್ಯಾಂಡಿಡೇಟ್ ಶಾಲ್ ಬಿ ಡೀಮ್ ಟು ಹ್ಯಾವ್ ಕ್ವಾಲಿಫೈಡ್ ಆನ್ ಸೆಕ್ಯೂರಿಂಗ್ ಮಿನಿಮಮ್ 25 ಮಾರ್ಕ್ಸ್. ಅಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ನೀವೇನಪ್ಪ ಅಂದ್ರೆ ಕನಿಷ್ಠ 25 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಏನಪ್ಪ ಅಂದ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಡೀಮ್ ಟು ಬಿ ಹ್ಯಾವ್ ಕ್ವಾಲಿಫೈಡ್ ಅಂತಂದ್ರೆ 25 ಅಂಕಗಳನ್ನ ಯಾರು ತೆಗೆದುಕೊಳ್ತಾರಲ್ಲ ಅವ್ರು ಮಾತ್ರ ಪಾಸ್ ಆಗ್ತಾರೆ. ಇನ್ ಕೇಸ್ ನೀವೇನಾದ್ರೂ 25 ಅಂಕಗಳಿಗಿಂತ ಕಡಿಮೆ ಸ್ಕೋರ್ಗಳನ್ನ ತೆಗೆದುಕೊಂಡ್ರೆ ನೀವು ಇದರಲ್ಲಿ ಪಾಸ್ ಆಗುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದ ಕ್ಯಾಂಡಿಡೇಟ್ ಮಸ್ಟ್ ಕ್ವಾಲಿಫೈ ದ ಪ್ರಾಕ್ಟಿಕಲ್ ಟೆಸ್ಟ್ ಇನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಬ್ರಾಸ್ ಬ್ಯಾಂಡ್ ಆರ್ ಪೈಪ್ ಬ್ಯಾಂಡ್ ಇನ್ಸ್ಟ್ರೂಮೆಂಟ್ ವಿತೌಟ್ ಆರ್ ನೋಟೇಶನ್ಸ್. ಸೊ ಇಲ್ಲೇನ್ ಬ್ರಾಸ್ ಬ್ಯಾಂಡ್ ಅಥವಾ ಪೈಪ್ ಬ್ಯಾಂಡ್ ಕೊಟ್ಟಿದ್ರಲ್ಲ ಅವನ್ನ ವಿತ್ ನೋಟೇಶನ್ಸ್ ಅಲ್ಲಿ ನೀವೇನಪ್ಪ ಅಂದ್ರೆ ಪಾಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಕಾರ್ನಿಯೇಟ್, ಟ್ರಂಪೆಟ್, ಸ್ಯಾಕ್ಸೋಫೋನ್, ಕಾರ್ನೆಟ್, ಪಿಕೋಲೋ, ಫ್ಲೂಟ್, ಬಾಸ್, ಇಫ್ಯೂನಮ್ ಈ ತರನಾಗ ಏನಪ್ಪಾ ಅಂದ್ರೆ ಒಂದು 14 ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ. ಗ್ರೂಪ್ ಬಿ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಡ್ರಮ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ ಒಂದು 3 ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾಲೆಜ್ ಆಫ್ ಮ್ಯೂಸಿಕ್ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಅಲ್ಲೇನು ಮ್ಯೂಸಿಕ್ ಗೆ ಬೇಕಾದಂತ ಕೆಲವೊಂದು ರಿಲೆವೆಂಟ್ ಇದೆಯಲ್ಲ, ಜೊತೆಗೆ ನೋಡ್ರಿ ಇಂಡಿಯನ್ ಮತ್ತೆ ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಪ್ಲೇ ಮಾಡಬೇಕು. ಆಮೇಲೆ ಏನಪ್ಪಾ ಅಂದ್ರೆ ರೈಟ್ ಕಾಪಿ ಟು ದ ಮ್ಯೂಸಿಕ್, ಅಂದ್ರೆ ಅದು ಕಾಪಿ ಇದ್ದಿದ್ದನ್ನ ಮ್ಯೂಸಿಕ್ ಕನ್ವರ್ಟ್ ಮಾಡಬೇಕು. ನೇಮ್ ಆಫ್ ದ ಕ್ಲಿಪ್ಸ್ ಯೂಸ್ ಆಫ್ ಬ್ಯಾಂಡ್, ಅಂದ್ರೆ ಯಾವ್ಯಾವ ಕ್ಲಿಪ್ಸ್ ಅನ್ನ ಯೂಸ್ ಮಾಡ್ತಾರೆ ಬ್ಯಾಂಡ್ ಅಲ್ಲಿ ಅದನ್ನ ಬರೀಬೇಕಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕನ್ಸಿಡರ್ ಮಾಡಿ ನಿಮ್ಗೆ ನೇಮಕಾತಿಯನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಜಮೇದಾರ್ ಅಂತಿದೆ. ಜಮೇದಾರ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಮೋಷನ್ಸ್ ಮಾಡ್ತಾರೆ ಫಾಲೋವರ್ಸ್ ಅನ್ನ. ಅದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಂದ್ರೆ ಫಾಲೋವರ್ಸ್. ಫಾಲೋವರ್ಸ್ ಅನ್ನ ನೋಡ್ರಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಫಾಲೋವರ್ಸ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಧೋಬಿ, ಕುಕ್, ಬಾರ್ಬರ್, ಸ್ವೀಪರ್, ಟೇಲರ್, ಕಾರ್ಪೆಂಟರ್, ಕಾಬ್ಲರ್ ಈ ಹುದ್ದೆಗಳು ಬರುತ್ತೆ. ಧೋಬಿ ಅಂದ್ರೆ ಬಟ್ಟೆ ಒಗೆಯೋನು, ಕುಕ್ ಅಂದ್ರೆ ಅಡಿಗೆ ಮಾಡೋನು, ಬಾರ್ಬರ್ ಅಂದ್ರೆ ಕಟಿಂಗ್ ಮಾಡೋನು, ಸ್ವೀಪರ್ ಅಂದ್ರೆ ನೆಲ ಒರೆಸೋನು, ಟೇಲರ್ ಅಂದ್ರೆ ಟೈಲರಿಂಗ್ ಕೆಲಸ ಮಾಡೋನು, ಕಾರ್ಪೆಂಟರ್ ಅಂದ್ರೆ ಬಡಿಗ, ಕಾಬ್ಲರ್ ಅಂದ್ರೆ ಶೂ ಪಾಲಿಶ್ ಮಾಡೋರು. ಸೊ ಇದು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 110 ಹುದ್ದೆಗಳಿದೆ. ಇಲ್ಲಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅಂದ್ರೆ SSLC ಇರುತ್ತೆ. ನೀವು SSLC ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ಬೋದು. SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿದ್ರೆ ನೀವು ಇಲ್ಲಿ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ವಯೋಮಿತಿ ನೋಡೋದಾದ್ರೆ ನೋಡ್ರಿ, ಕನಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ವರ್ಷ ಇರಬೇಕು. ಗರಿಷ್ಠ ವಯೋಮಿತಿ ಏನಪ್ಪಾ ಅಂದ್ರೆ SC ST ಮತ್ತೆ OBC ಅಭ್ಯರ್ಥಿಗಳಿಗೆ 35 ವರ್ಷ. ಆಮೇಲೆ 30 ವರ್ಷ ಯಾರಿಗಿದೆ ಅಂದ್ರೆ ಬೇರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 30 ವರ್ಷ ಇದೆ. ಜೊತೆಗೆ ನೋಡ್ರಿ ಎಕ್ಸ್ ಸರ್ವಿಸ್ ಮನ್ನಿಗೆ ಏನಪ್ಪಾ ಅಂದ್ರೆ ಅವ್ರು ಎಷ್ಟು ವರ್ಷಗಳ ಸೇವೆಯನ್ನ ಮಾಡಿರ್ತಾರೆ ಅದಕ್ಕೆ 3 ವರ್ಷವನ್ನು ಸೇರಿ ನಿಮಗೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇಲ್ಲಿ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಇಲ್ಲಿ ನೋಡ್ರಿ ಯಾವುದೇ ತರನಂತ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರಲ್ಲ. ನೀವು SSLC ಎಷ್ಟು ಅಂಕಗಳನ್ನ ತೆಗೆದುಕೊಳ್ತೀರಾ ಅದು ಮತ್ತೆ ವೃತ್ತಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಳ್ತಿರಲ್ಲ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನೋಡೋದಾದ್ರೆ ಪುರುಷರಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮನ್ನಿಗೆ ಮಿನಿಮಮ್ ಹೈಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 170 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಚೆಸ್ಟ್ ಮಿನಿಮಮ್ ಎಷ್ಟಿರ್ಬೇಕು 86 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆನ್ಷನ್ ಆದಾಗ 5 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರು ಟ್ರೈಬಲ್ ಏರಿಯಾದಲ್ಲಿ ವಾಸಿಸ್ತಿದಾರಲ್ಲ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ವಯೋಮಿತಿ ಇದು ಹೈಟ್ ಮತ್ತೆ ಚೆಸ್ಟ್ ಅಲ್ಲಿ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ.
ನೋಡ್ರಿ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತ ಬುಡಕಟ್ಟು ಪಂಗಡದವರು ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆ ಎಷ್ಟಿದೆ ಅಂದ್ರೆ 35 ವರ್ಷಗಳ ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ. ಸೊ ಇವರಿಗೆ ಹೈಟು ಮತ್ತೆ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ ಹೈಟು ಮಿನಿಮಮ್ 155 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 75 ಸೆಂಟಿಮೀಟರ್ ಇರಬೇಕು. ಆಮೇಲೆ ಮಿನಿಮಮ್ ಎಕ್ಸ್ಪಾನ್ಷನ್ ಆದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಈ ಒಂದು ಬುಡಕಟ್ಟು ಪಂಗಡದೊಳಗಡೆ ಬರ್ತಾರೆ, ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತ ಬುಡಕಟ್ಟು ಪಂಗಡದಲ್ಲಿ ಬರ್ತಾರೆ ಅಂತ ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಅವ್ರಿಗೆ ಇದು ಅಪ್ಲಿಕೇಶನ್ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ನಿಮ್ಗೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಯಾರಿಗಿರುತ್ತೆ ಅಂದ್ರೆ ಬಾರ್ಬರ್, ಕಾಬ್ಲರ್, ಕುಕ್, ಕಾರ್ಪೆಂಟರ್, ಧೋಬಿ, ಟೇಲರ್ ಇವರಿಗೆ ಮಾತ್ರ ಏನಪ್ಪಾ ಅಂದ್ರೆ ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಇರುತ್ತೆ. ಇವರು 400 ಮೀಟರ್ ಅನ್ನ 1 ನಿಮಿಷ 30 ಸೆಕೆಂಡ್ಸ್ ಅಲ್ಲಿ ಓಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಯಾರಾದ್ರೂ ಎಕ್ಸ್ ಸರ್ವಿಸ್ ಮನ್ ಇದ್ರೆ ನೀವು 400 ಮೀಟರ್ ಅನ್ನ 2 ನಿಮಿಷ ಮೀರದಲ್ಲದೆ ಓಡಬೇಕಾಗತ್ತೆ. ಇದಾದ್ಮೇಲೆ ಲಾಂಗ್ ಜಂಪ್ ಅನ್ನ ನಾವು ನೋಡೋದಾದ್ರೆ ಲಾಂಗ್ ಜಂಪ್ ಅಲ್ಲಿ ನೋಡ್ರಿ ಎಷ್ಟಿರುತ್ತೆ ಅಂದ್ರೆ 3.8 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗತ್ತೆ. ಇಲ್ಲಿ ಲಾಂಗ್ ಜಂಪ್ ಇರುತ್ತೆ, ಶಾರ್ಟ್ ಆಮೇಲೆ ಹೈ ಜಂಪ್ ಇರೋದಿಲ್ಲ. ಲಾಂಗ್ ಜಂಪ್ ಏನಪ್ಪಾ ಅಂದ್ರೆ 3.8 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಜಿಗಿಬೇಕಾಗತ್ತೆ. ಶಾರ್ಟ್ ಪುಟ್ ಏನಪ್ಪಾ ಅಂದ್ರೆ 4 kg ಇರುವಂತ ಶಾರ್ಟ್ ಪುಟ್ ಅನ್ನ ನೀವು 5.6 ಮೀಟರ್ ಗಿಂತ ಕಮ್ಮಿ ಇಲ್ಲದಂತೆ ಎಸಿಬೇಕಾಗತ್ತೆ. ಆಮೇಲೆ ನೋಡ್ರಿ ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಮಾರ್ಕ್ಸ್ ಅನ್ನ ಯಾವ ತರನ ಕೊಡ್ತಾರೆ ಅಂದ್ರೆ ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಅಲ್ಲಿ ಯಾವ ತರನಾಗಿ ತಗೊಂಡಿದ್ದೀರಾ, ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಯಾವ ತರನಾಗಿ ಅಂಕಗಳನ್ನ ಗಳಿಸಿದ್ರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಅಭ್ಯರ್ಥಿ 90 ಸೆಕೆಂಡ್ಸ್ ಏನಾದ್ರು 400 ಮೀಟರ್ ಓಡಿದ್ರೆ ಅವನಿಗೆ 5 ಅಂಕಗಳನ್ನ ಕೊಡ್ತಾರೆ. ಅದೇ ಅವನು 50 ಸೆಕೆಂಡಿಗೆ ಏನಾದ್ರು 400 ಮೀಟರ್ ಓಡಿದ್ರೆ ಅವನಿಗೆ 20 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಶಾರ್ಟ್ ಪುಟ್ ನೋಡ್ರಿ ಅವನು ಕೇವಲ 3.75 ಮೀಟರ್ ಅನ್ನ ಹೋಗಿದ್ರೆ ಅವನಿಗೆ 5 ಅಂಕಗಳನ್ನ ಕೊಡ್ತಾರೆ. ಅವನೇನಾದ್ರೂ 4.20 ಗಿಂತ ಜಾಸ್ತಿ ಅಂದ್ರೆ 4.2 ಮೀಟರ್ ಗಿಂತ ಜಾಸ್ತಿ ಏನಾದ್ರೂ ಶಾರ್ಟ್ ಪುಟ್ ಅನ್ನ ಎಸೆದ್ರೆ ಅವನಿಗೆ 15 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ ತರನಾಗಿ ಲಾಂಗ್ ಜಂಪ್ ನೋಡ್ರಿ 2.5 ಮೀಟರ್ ಜಿಗಿದ್ರೆ ನಿಮಗೆ 5 ಅಂಕಗಳನ್ನ ಕೊಡ್ತಾರೆ. ಯಾರಾದ್ರೂ 3.5 ಮೀಟರ್ ಗಿಂತ ಜಾಸ್ತಿ ಜಿಗಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 15 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಮ ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಇನ್ ಕೇಸ್ ಇಫ್ 2 or more candidates obtaining same marks then the selection is based upon their date of birth of the candidates. ಅಂದ್ರೆ ಈಗ ಇಬ್ರು ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಸೇಮ್ ಅಂಕಗಳನ್ನ ಪಡೆದುಕೊಂಡ್ರೆ ಅವರ ಡೇಟ್ ಆಫ್ ಬರ್ತ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಸ್ವೀಪರ್ಸ್ ಯಾರು ನೆಲ ವರ್ಷ ಹುದ್ದೆಗಳಿಗೆ ಹೋಗ್ತಿದಾರೆ ಅಥವಾ ನೆಲ ವರ್ಷ ಹುದ್ದೆಗಳು ಅಥವಾ ಸ್ವೀಪರ್ಸ್ ಅಂತ ನಾವೇನ್ ಕರಿತೀವಲ್ಲ ಅಂತ ಹುದ್ದೆಗಳಿಗೆ ಯಾವುದೇ ತರನಂತ ವೃತ್ತಿ ಪರೀಕ್ಷೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಫೈನಲಿ ಶಾಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಒಬ್ಟೈನ್ ಸೆಕ್ಯೂರ್ಡ್ ಇನ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್. ಅಂದ್ರೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಅಂದ್ರೆ ನಿಮ್ಮ SSLC ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ರಲ್ಲ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಯಾರಿಗೆ? ಸ್ವೀಪರ್ಸಿಗೆ ಮಾತ್ರ. ಉಳಿದಂತೆ ಬೇರೆಯವ್ರಿಗೆ ಏನಪ್ಪಾ ಅಂದ್ರೆ ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ಅಂದ್ರೆ ವೃತ್ತಿ ಪರೀಕ್ಷೆ ಇರುತ್ತೆ. ವೃತ್ತಿ ಪರೀಕ್ಷೆ ಯಾರಿಗಿರುತ್ತೆ ಅಂದ್ರೆ ಬಾರ್ಬರ್, ಕಟಿಂಗ್ ಮಾಡೋರು, ಕಾಬ್ಲರ್, ಶೂ ಪಾಲಿಶ್ ಮಾಡೋರು, ಅಡಿಗೆ ಮಾಡೋರು, ಕಾರ್ಪೆಂಟರ್, ಬಡಿಗ, ಧೋಬಿ ಮತ್ತೆ ಟೇಲರ್ ಹುದ್ದೆಗಳಿಗೆ ಇರುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, candidates other than the sweeper shall undergo each trade test under the videography carrying 50 marks under the supervision of coordinator for each trade. Those who qualify shall be considered for the selections based on the basis of the marks secured in the practical trade test in respect of each trade. Candidates merit shall also be assessed with respect to their aptitude for taking up of the job and their willingness to continue. The trade test shall be conducted as under. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ವೃತ್ತಿ ಪರೀಕ್ಷೆನ ವಿಡಿಯೋಗ್ರಫಿ ಮೂಲಕ ಮಾಡ್ತಾರೆ. ವಿಡಿಯೋಗ್ರಫಿ ಸೂಪರ್ವಿಷನ್ ಅಲ್ಲಿ ಮಾಡ್ತಾರೆ. ಎಷ್ಟು ಅಂಕಗಳಿಗೆ ನಿಮ್ಮ ವೃತ್ತಿ ಪರೀಕ್ಷೆ ಇರುತ್ತೆ ಅಂದ್ರೆ 50 ಅಂಕಗಳಿಗೆ ನಿಮ್ಮ ವೃತ್ತಿ ಪರೀಕ್ಷೆ ಇರುತ್ತೆ. ವೃತ್ತಿ ಪರೀಕ್ಷೆಯಲ್ಲಿ ನೋಡ್ರಿ ನಿಮ್ಗೆ ಮ್ಯಾಕ್ಸಿಮಮ್ 50 ಅಂಕಗಳಿರುತ್ತೆ. ಇದ್ರಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 35 ಅಂಕಗಳನ್ನ 40 ಅಂಕಗಳನ್ನ ಟ್ರೇಡ್ ಟೆಸ್ಟ್ ಕೊಟ್ರೆ 10 ಅಂಕಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಗೆ ಕೊಡ್ತಾರೆ. ಟ್ರೇಡ್ ಟೆಸ್ಟ್ ಅಲ್ಲಿ ನೋಡ್ರಿ 35 ಅಂಕಗಳನ್ನ ಏನ್ ಕೊಡ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಅಂದ್ರೆ ನೀವು ಪ್ರಾಕ್ಟಿಕಲ್ ಯಾವ ತರನಾಗಿ ತೋರಿಸ್ತಿರಲ್ಲ ಅದ್ರ ಮೇಲೆ ನಿಮ್ಗೆ 35 ಅಂಕಗಳನ್ನ ಕೊಟ್ರೆ ನಿಮಗೆ ವೈವಾ ತಗೊಂಡಾಗ ಅಥವಾ ಓರಲ್ ಅಸೆಸ್ಮೆಂಟ್ ಅನ್ನ ತಗೊಂಡಾಗ ಅದಕ್ಕೆ ಆನ್ಸರ್ ಯಾವ ತರನಾಗಿ ಮಾಡಿದ್ರಲ್ಲ ಅದಕ್ಕೆ 5 ಅಂಕಗಳನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಅಂಕಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ನೀವು 5 ವರ್ಷಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ರಿ ಆ ವೃತ್ತಿಯಲ್ಲಿ ಅಂದ್ರೆ ನಿಮ್ಗೆ 10 ಅಂಕಗಳನ್ನ ಕೊಡ್ತಾರೆ. ನೀವು 2 ರಿಂದ 5 ವರ್ಷ ಆ ವೃತ್ತಿಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ 5 ಅಂಕಗಳನ್ನ ಕೊಡ್ತಾರೆ. ನೀವು 2 ವರ್ಷಕ್ಕಿಂತ ಕಮ್ಮಿ ಏನಾದ್ರೂ ಆ ವೃತ್ತಿಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಯಾವುದೇ ತರನಾಗಿ ಅಂಕಗಳನ್ನ ಕೊಡೋದಿಲ್ಲ. ಈ ತರನಾಗಿ ವೃತ್ತಿ ಪರೀಕ್ಷೆನ ನಿಮ್ಗೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಶಾಲ್ ಆಲ್ಸೋ ಬಿ ಒಬ್ಟೈನ್ ಫ್ರಮ್ ಎ ಎಂಪ್ಲಾಯರ್
ದ ಸರ್ಟಿಫಿಕೇಟ್ ಶಾಲ್ ಕಂಟೈನ್ ಅ ವ್ಯಾಲಿಡ್ ಟ್ರೇಡ್ ಲೈಸೆನ್ಸ್, GST, TIN ನಂಬರ್ ಅಂಡ್ ಪ್ಯಾನ್ ನಂಬರ್ ಆಫ್ ದ ಎಂಪ್ಲಾಯರ್. ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವೇನು ಎಂಪ್ಲಾಯರ್ ಕಡೆಯಿಂದ ತಗೋತಿರಲ್ಲ, ಆ ಸರ್ಟಿಫಿಕೇಟ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಟ್ರೇಡ್ ಲೈಸೆನ್ಸ್ ಇರಬೇಕು, GST, TIN ನಂಬರ್ ಇರಬೇಕು, ಮತ್ತೆ ಎಂಪ್ಲಾಯರ್ ಪ್ಯಾನ್ ನಂಬರ್ ಕೂಡ ಇರ್ಬೇಕಂತ ಹೇಳ್ತಿದ್ದಾರೆ. ಅದನ್ನ ಮಾತ್ರ ಅವರು ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ವೃತ್ತಿ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಪೆಷಲ್ ನೋಡ್ರಿ, ಅವ್ರವ್ರ ವೃತ್ತಿಗೆ ಸಂಬಂಧಪಟ್ಟ ಈ ಕಟಿಂಗ್ ಮಾಡೋರು ಇದ್ರೆ ಯಾವ ತರ ಹೇರ್ ಕಟ್ ಮಾಡೋದು, ಮತ್ತೆ ಟೂಲ್ಸ್ ಅನ್ನ ಹೆಂಗ್ ಯೂಸ್ ಮಾಡಬೇಕು, ಜೊತೆ ಕಾಬ್ಲರ್ ಇದ್ರೆ ಟೂಲ್ಸ್ ಅನ್ನ ಯೂಸ್ ಮಾಡೋದು, ಶೂ ನ ಪಾಲಿಶ್ ಮಾಡೋದು, ಮತ್ತೆ ಲೆದರ್ ಕಟ್ ಮಾಡೋದು, ಅದನ್ನ ರಿಪೇರಿ ಮಾಡೋದು, ಮತ್ತೆ ಶೂಗೆ ಏನಪ್ಪ ಅಂದ್ರೆ ಸ್ಟಿಚ್ ಹಾಕೋದು. ಅದೇ ಕುಕ್ ಇದ್ರೆ, ಅಡಿಗೆ ಮಾಡೋರು ಇದ್ರೆ ವೆಜ್ ಮತ್ತೆ ನಾನ್ ವೆಜ್ ಐಟಮ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಕಾರ್ಪೆಂಟರ್ ಇದ್ರೆ ಅವರು ಏನಪ್ಪಾ ಅಂದ್ರೆ ಟೂಲ್ಸ್ ಅನ್ನ ಯಾವ ತರನಾಗಿ ಯೂಸ್ ಮಾಡ್ತಾರೆ. ಆಮೇಲೆ ಏನ್ ಮಾಡೋದಂದ್ರೆ ಈ ಒಂದು ಮರಗಳನ್ನ ಕಡಿಯೋದು ಅಥವಾ ಕಟಿಂಗ್ ಆಫ್ ದ ವುಡ್ ಅಂತ ಕರಿತೀವಿ. ಅಂದ್ರೆ ಕಟ್ಟಿಗೆಗಳನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋದು, ಜೊತೆಗೆ ಫಿಟ್ ಮಾಡೋದು, ಅದನ್ನ ಪಾಲಿಶ್ ಮಾಡೋದು, ಮತ್ತೆ ಫಿನಿಶಿಂಗ್ ಮಟೀರಿಯಲ್ ಅನ್ನ ಕೊಡೋದು. ದೋಬಿಂಗ್ ಇದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಬಟ್ಟೆಗಳನ್ನ ಒಗಿಬೇಕು. ಜೊತೆಗೆ ನೋಡ್ರಿ ಐರನ್ ಕಾಟನ್ ಯೂನಿಫಾರ್ಮ್ ಏನಿರುತ್ತಲ್ಲ, ಕಾಕಿ ಕಾಟನ್ ಯೂನಿಫಾರ್ಮ್ ಏನಿರುತ್ತಲ್ಲ ಅದನ್ನ ಐರನ್ ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಉಲನ್ ಮತ್ತೆ ಟೆರಕಾಟ್ ಯೂನಿಫಾರ್ಮ್ ಅನ್ನು ಕೂಡ ಐರನ್ ಅನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ಟೇಲರ್ಸ್ ಇದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಮೆಜರ್ಮೆಂಟ್ಸ್ ಅನ್ನ ತಗೋಬೇಕು. ಜೊತೆಗೆ ಬಟ್ಟೆಗಳನ್ನ ಕಟ್ ಮಾಡ್ಬೇಕು, ಅವುಗಳನ್ನ ಸ್ಟಿಚ್ ಮಾಡ್ಬೇಕು. ಆಮೇಲೆ ಕಾಜಾ ಸ್ಟಿಚಿಂಗ್ ಮತ್ತೆ ಬಟನಿಂಗ್ ಅನ್ನು ಕೂಡ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದನ್ನ ವೃತ್ತಿ ಪರೀಕ್ಷೆಯಲ್ಲಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ಈ ಒಂದು ಪರೀಕ್ಷೆ ಏನಿದೆ ಎಸ್ಪೆಷಲಿ ನೋಡ್ರಿ ಬ್ಯಾಂಡ್ಸ್ ಈ ಒಂದು ಏನಪ್ಪಾ ಅಂದ್ರೆ ಫಾಲೋವರ್ಸ್ ಏನ್ ಹುದ್ದೆ ಇದೆಯಲ್ಲ, ಇಲ್ಲಿ ಯಾವುದೇ ತರನಂತ ಏನಪ್ಪಾ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇಲ್ಲ. ಯಾರು SSLC ಅಲ್ಲಿ ಹೆಚ್ಚು ಚೆನ್ನಾಗಿ ಸ್ಕೋರ್ ಮಾಡಿದ್ರಿ, ಮತ್ತೆ ಯಾರು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಲ್ಲಿ ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಳ್ತೀರಿ, ಯಾರು ವೃತ್ತಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ತಿರಲ್ಲ, ಅವ್ರು ಆರಾಮಾಗಿ ಏನಪ್ಪಾ ಅಂದ್ರೆ ನೇರ ನೇಮಕಾತಿಯನ್ನ ಪಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಯಾವುದೇ ತರನ ಅಂತ ನಿಮ್ಗೆ ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ಸೊ ನೋಡ್ರಿ ಫಾಲೋವರ್ಸ್ಗೂ ಕೂಡ ಏನಪ್ಪಾ ಅಂದ್ರೆ ಕಡಿಮೆ ಸ್ಯಾಲರಿ ಇಲ್ಲ. ಇವ್ರಿಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 29,600 ರೂಪಾಯಿಂದ 52,800 ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದು ಏನಂದ್ರೆ ಕರ್ನಾಟಕ ಸರ್ಕಾರದವರು ಬಿಟ್ಟಿರುವಂತ ಇಂಡಿಯನ್ ರಿಸರ್ವ್ ಬ್ಯಾಟಲಿಯನ್ ಬಗ್ಗೆ ಇರುವಂತ ಹೊಸ ನಿಯಮಾವಳಿ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಹಾಕ್ತಿವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.